ಮುಸ್ಲಿಂ ಹುಡುಗಿಯನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಬಂದಿದ್ದೇ ತಪ್ಪಾಯ್ತಾ? ಅನ್ಯ ಧರ್ಮದ ಯುವಕನಿಗೆ ತಡೆದು ನೈತಿಕ ಪೊಲೀಸ್ಗಿರಿ. ಅಪ್ರಾಪ್ತ ಮುಸ್ಲಿಂ ಹುಡುಗಿ ಹಾಗೆ ಅಪ್ರಾಪ್ತ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ಅಪ್ರಾಪ್ತ ಯುವಕನ ಮುಸ್ಲಿಂ ಹುಡುಗಿಯನ್ನ ಬೈಕ್ನಲ್ಲಿ ಮನೆಗೆ ಬಿಡೋದಕ್ಕೆ ಹೋಗಿದ್ದ. ಇದನ್ನು ನೋಡಿದ ಅನ್ಯ ಧರ್ಮದ ಯುವಕರ ಗುಂಪು ಅವನನ್ನ ತಡೆದು ಪ್ರಶ್ನೆ ಮಾಡಿದೆ. ಅಲ್ಲದೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿ ನಡೆದಿದೆ ಕಣ್ರಿ. ಅವರಿಬ್ರು ಮೊದಲಿನಿಂದಲೂ ಸ್ನೇಹಿತರು. ಅವರ ಮನೆಗೆ ಆ ಹುಡುಗಿ ಹೋಗ್ತಿದ್ಲು, ಇವರ ಮನೆಗೆ ಆ ಹುಡುಗ ಹೋಗ್ತಿದ್ದ. ಇಬ್ಬರಿಗೂ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಆದ್ರೆ ಮಧ್ಯೆ ಬಂದ 30ಕ್ಕೂ ಹೆಚ್ಚು ಹುಡುಗರು ಬೈಕ್ನಲ್ಲಿ ಹೊರಟಿದ್ದ ಜೋಡಿಯನ್ನ ಅಡ್ಡಗಟ್ಟಿದ್ರು. ಅವರಿಬ್ರು ಸ್ನೇಹಿತರು, ಪರಿಚಯಸ್ಥರು ಅಂತ ಹೇಳಿದ್ರು. ಇವರ ಮಾತನ್ನ ಕೇಳದೆ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅನ್ಯ ಕೋಮಿನ ಜನರು ಮುಸ್ಲಿಂ ಹುಡುಗಿಯನ್ನ ಹಿಂದೂ ಹುಡುಗ ಕರೆದುಕೊಂಡು ಹೋಗ್ತಾ ಇದ್ದಾನೆ, ಆತನಿಗೆ ಬುದ್ಧಿ ಕಲಿಸಲು ಈ ರೀತಿ ಮಾಡಿದ್ರು ಅಂತ ಸ್ಥಳೀಯ ಹೇಳ್ಕೊಂಡಿದ್ದಾನೆ. ಮುಸ್ಲಿಂ ಹುಡುಗಿ ಅಂತ ಯಾವುದು ಶಕ್ತಿನಗರ ಅವರಿಂದ ಹುಡುಗಿ, ಯಾರೋ ಕ್ರಿಶ್ಚಿಯನ್ ಹುಡುಗ ಅಂತ. ಇವ್ರು ಏನ್ ಮಾಡಿದ್ದಾರೆ, ಯಾಕೆ ಇವ್ನ ಜೊತೆಯಲ್ಲಿ ಹೋಗ್ತೀರ ಅಂತ ಹಿಡಿದಿದ್ದಾರೆ. ಹೋಗಿ ಹಿಡ್ದಿರಿ. ಇವ್ರು ಏನ್ ಮಾಡಿದ್ದಾರೆ, ನಿಮ್ ಪ್ರಕಾರ ಯಾರು ಓಡಾಡಬಾರ್ದು. ಇರಿ ನಾವು ಏನ್ ಹಿಡ್ತಿದ್ದೀವಿ, ಎಲ್ಲರೂ ಓಡಾಡ್ಲಿ. ಅವಳೇನು 7th ಓಡ್ತಾರೆ ಅಂತ ಫ್ರೆಂಡ್ಶಿಪ್ ಅಂತ. ಇವ್ರಿಗೆ ಕತ್ತಿಲ್ಲ. ಇವ್ರು ಏನು ಮಾಡಿದ್ದಾರೆ, ಹೊಡಿಯೋಕೆ ಹೋಗಿಲ್ಲ, ಹೋಗಿ ಬಿಡ್ಸೋಕೆ ಹೋಗಿರೋದು. ಇವ್ರು ಏನು ಮಾಡಿದ್ದಾರೆ, ಮನೆಯಲ್ಲಿ ಸೆಟ್ಲ್ಮೆಂಟ್ ಮಾಡೋಣ ಅಂತ ಕೂರಿಸ್ಬಿಟ್ಟು ಎಲ್ಲರಿಗೆ ತೊಗೊಂಡು ಕೇಸ್ ಫಿಟ್ ಮಾಡಿದ್ದಾರೆ. ಅದು ಮಾಡ್ಬೋದಾ ಇವರು? ಆದ್ರೆ ಹುಡುಗನ ತಾಯಿ ಹೇಳೋದೇ ಬೇರೆ ಕಣ್ರಿ. ಇಬ್ಬರು ಮೊದಲಿನಿಂದಲೂ ಒಳ್ಳೆ ಫ್ರೆಂಡ್ಸ್. ಹೀಗಾಗಿ ಆ ಹುಡುಗಿ ನಮ್ಮ ಮನೆಗೆ ಆಗಾಗ ಬರ್ತಿದ್ಲು. ಆದ್ರೆ ಆ ದಿನ ಲೇಟ್ ಆಗಿತ್ತು, ಹಾಗಾಗಿಯೇ ಮನೆ ತನಕ ಬಿಟ್ಟು ಬರುವಂತೆ ನನ್ನ ಮಗನಿಗೆ ನಾನೇ ಹೇಳಿದ್ದೆ. ಹೀಗಾಗಿ ಆತ ಮುಸ್ಲಿಂ ಹುಡುಗಿಯನ್ನ ಮನೆಗೆ ಬಿಡೋಕೆ ಹೋಗಿದ್ದ. ಆಗ್ಲೇ ಮೊದಲಿಗೆ ಇಬ್ರು ಜನ ಬೈಕ್ ನಲ್ಲಿ ಹೋಗುತ್ತಿದ್ದವರನ್ನ ತಡೆದು ಪ್ರಶ್ನೆ ಮಾಡಿದ್ರು. ಅಷ್ಟಕ್ಕೆ ಕೇಳದೆ ಸ್ಥಳದಲ್ಲಿ 30 ಜನ ಗುಂಪನ್ನ ಕರೆದುಕೊಂಡು ಹಲ್ಲೆ ಮಾಡಿದ್ದಾರೆಂದು ಹುಡುಗನ ತಾಯಿ ಆರೋಪ ಮಾಡಿದ್ದು ಹೀಗೆ. ಸರ್, ನಾವು ಬ್ಯಾಂಕಿಗೆ ಹೋಗಿದ್ವಿ. ನನ್ನ ಮಗ ಮನೇಲಿದ್ದ. ಹುಡುಗಿ ನಮ್ಮ ಮನೆಗೆ ಯಾವಾಗಲೂ ಬರ್ತಾಳೆ. ಅವಳು ನಮಗೆ ಅಮ್ಮ ಅಂತ ಕರ್ಕೊಂಡು ಮಾತಾಡ್ತಾಳೆ. ಅವಳಿಗೆ ಹುಷಾರಿಲ್ಲ, ಅಮ್ಮ ಒಂದು ಸ್ವಲ್ಪ ಮನೆಗೆ ಬಿಡೋಕೆ ಹೇಳಿದ್ರು. ನನ್ನ ಮಗ ಮನೆಗೆ ಬಿಡೋಕೆ ಹೋದಾಗ ಇಲ್ಲಿ ಜ್ಯೋತಿ ಟ್ಯಾಕ್ಸ್ ಇದೆಯಲ್ಲ, ಅಲ್ಲಿ ಹುಡುಗರೆಲ್ಲ ಹಿಡ್ಕೊಂಡು ಹೆಚ್ಚು ಕಮ್ಮಿ ಒಂದು 35 ಜನ ಹುಡುಗರು ಹಿಡ್ಕೊಬಿಟ್ಟು ಅಡ್ಡ ಹಾಕೋಬಿಟ್ಟು ಏನು ಇದು ಮಾಡೋಕ್ಕೂ ಬಿಟ್ಟಿಲ್ಲ. ನಾನೇನು ಮಾಡಿದೆ, ಬಂದುಬಿಟ್ಟು ಎಲ್ಲರಿಗೂ ಮಾತಾಡ್ಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋದ್ವಿ. ನಿಧಾನ ಮಾತಾಡೋಣ ಬನ್ನಿ ಅಂತೇಳಿ. ಬಂದವ್ರು ಏನು ಮಾಡಿದರು, ಮನೆ ಹತ್ರ ಒಂದು 60 ಜನ ಬಂದರು. 60 ಜನ ಬಂದುಬಿಟ್ಟು 1-2 ಜನ ಅದರಲ್ಲಿ ಹೊಡೆದ್ರು. ಇದು ಮಾಡ್ಕೊಬಿಟ್ಟು ಏನಕ್ಕೆ ಇದು ಮಾಡ್ತಾಯಿದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆ ನಂತರದಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅದೇನಿದೆ ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಸರ್. ಕ್ರಿಶ್ಚಿಯನ್ ಯುವಕನನ್ನ ಹಿಂದೂ ಹುಡುಗ ಅಂತ ತಿಳಿದು ಅನ್ಯ ಕೋಮಿನ ಜನ ಹಲ್ಲೆ ಮಾಡಿದ್ದಾರೆ. ಸದ್ಯಕ್ಕೆ ಇದರಲ್ಲಿ ಇಬ್ರು ಪ್ರಮುಖವಾಗಿ ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತಾರೆ SP ಅವರು. ಸುಮಾರು 1:30-1:45ಗೆ ಇಬ್ಬರು ಮಕ್ಕಳು, ಹುಡುಗ ಮತ್ತು ಹುಡುಗಿ ಜೊತೆಗೆ ಸ್ಕೂಲಿಂದ ವಾಪಸ್ ಮನೆಗೆ ಹೋದಾಗ ಒಬ್ಬ ಹುಡುಗ ಅವರಿಗೆ ಸ್ವಲ್ಪ ನಿಲ್ಲಿಸಿ ಮತ್ತು ಈ ಥರ ಹೆದರಿಗೆ ಹಾಕಿದ್ದಾರೆ ಸ್ವಲ್ಪ. ಮತ್ತು ಆಮೇಲೆ ಮನೆಗೆ ಹೋಗಿದ್ದಾರೆ. ಸೊ ಅವರಿಂದ ಕಂಪ್ಲೇಂಟ್ ತಗೊಂಡು ಮತ್ತು ಈಗ FIR ರಿಜಿಸ್ಟರ್ ಆಗಿದೆ. ಅರೆಸ್ಟ್ ಪ್ರೊಸೀಜರ್ ನಡೀತಾ ಇದೆ. ಆಫ್ಟರ್ ಮಾಜರ್ ವಿ ವಿಲ್ ಅರೆಸ್ಟ್ ದೆಮ್ ಅಂಡ್ ಪ್ರೊಡ್ಯೂಸ್ ದೆಮ್ ಬಿಫೋರ್ ದ. ಸದ್ಯ 8 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಈ ಘಟನೆಯ ಪೂರ್ವಾಪರ ಮತ್ತು ದಾಳಿಗೆ ಪ್ರಮುಖ ಕಾರಣವೇನು ಅನ್ನೋದು ತನಿಖೆಯ ಮೂಲಕ ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.